ಈ ಹಾಡು ಫಸ್ಟ್ ಆಫ್ ಆಲ್ ಟು ಬಿ ವೆರಿ ಫ್ರಾಂಕ್, ಏನಮ್ಮಿ ಸಾಂಗ್ ಮಾಡಿದ್ವಿ ಅಯೋಗ್ಯ 1 ಅಲ್ಲಿ. ಅದೇ ನಮ್ಗೊಂದು ದೊಡ್ಡ ಚಾಲೆಂಜ್ ಎದುರುಗಡೆ ಇತ್ತು, ಹೇಗೆ ಆ ಹಾಡನ್ನ ಆ ಲೆವೆಲ್ಗೆ ಇನ್ನೊಂದು ಹಾಡು ಮಾಡ್ಬೇಕಲ್ಲ ಅಂತ. ಬಟ್ ಆ ಪ್ರೆಷರ್ ನಮ್ಗೆ ಯಾರು ತಂಡದಲ್ಲಿ ಯಾರು ಇವತ್ತರೆಗೂ ಸರ್ ಅದನ್ನ ಮೀರಿಸ್ಬೇಕು ಸರ್, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ಯಾರು ಹೇಳಿಲ್ಲ. ಸತೀಶ್ ಸರ್ ಕೂಡ ಕಂಪೋಸಿಂಗ್ ಅಲ್ಲಿ ಇದ್ರು. ಸೊ ಆರಾಮಾಗಿ ಮಾಡಿದ್ವಿ ಆ ಹಾಡು. ನಿಮ್ ಮುಂದೆ ಇವತ್ತು ತಂದಿದ್ದೀವಿ. ಚೇತನ್, ಥ್ಯಾಂಕ್ ಯು ಸೋ ಮಚ್. ಚೇತನ್ ಯಾವಾಗ್ಲೂ ತುಂಬಾ ಈಸಿ ಪದಗಳು, ಆತರ ಒಂದು ರೈಟರ್ ತುಂಬಾ ಕಮ್ಮಿ. ಹಂಸಲೇಖ ಸರ್ ಅದನ್ನೆಲ್ಲ ಮಾಡ್ತಾ ಇದ್ರು. ವಿ ಆರ್ ಸೋ ಪ್ರೌಡ್ ದಟ್ ಚೇತನ್ ಅವ್ರ ಆ ಸ್ಥಾನದಲ್ಲಿ ನಿಂತು ಇವತ್ತು ಈ ತರ ಈಸಿ ಪದಗಳು ಜನಕ್ಕೆ ಕೊಡ್ತಾ ಇದಾರೆ. ಅಂಡ್ ಬಹಳ ಹೆಮ್ಮೆ ಆಗ್ತಿರೋದು ಪೃಥ್ವಿ, ಕಂಗ್ರಾಚುಲೇಷನ್ಸ್. ತುಂಬಾ ಚೆನ್ನಾಗಿ ಹಾಡಿದ್ಯಾ ಕನ್ನಡ. ನೀನು ಕನ್ನಡದಲ್ಲಿ ಕನ್ನಡದ ಸಿಂಗರ್ಸ್ ಲಾಂಚ್ ಮಾಡೋದಕ್ಕೆ ಇಟ್ಸ್ ಅ ಬಿಗ್ ಚಾಲೆಂಜ್. ಯಾಕಂದ್ರೆ ನಾನು ಅವಕಾಶ ಕೊಡಬಹುದು, ಬಟ್ ಅದಾದ್ಮೇಲೆ ಎಷ್ಟೊಂದ್ ಜನ ದಾಟುತ್ತದೆ, ಆಡಿಯೋ ಕಂಪನಿ ಹೋಗುತ್ತೆ, ಎಷ್ಟೊಂದ್ ಜನ ಕೇಳ್ತಾರೆ. ಅವರೆಲ್ಲ ಅಪ್ರೂವ್ ಮಾಡ್ಬೇಕಂದ್ರೆ ನೀನ್ ನಿಜವಾಗ್ಲೂ ಅಷ್ಟು ಟ್ಯಾಲೆಂಟೆಡ್ ಇರೋದಕ್ಕೆ ಮಾತ್ರ. ಸೊ ಯಾರನ್ನು ಧೈರ್ಯ ಮಾಡಿಲ್ಲ ಪೃಥ್ವಿ ವಾಯ್ಸ್ ಬೇಡ ಅಂತ ಹೇಳೋದಕ್ಕೆ, ಅದೇ ನಿನ್ ಗೆಲುವು. ಸೊ ಪ್ರತಿ ಸತಿ ನೀನ್ ಹಾಡ್ಬೇಕಾದ್ರೆ ಹಾಗೆ ಅನ್ಕೊಂಡ್ ಹಾಡು. ನಾನು ಇವತ್ತು ಹಾಡಿದ್ರೆ ಯಾರಿಗೂ ಧೈರ್ಯನೇ ಬರಬಾರ್ದು ನನ್ನ ವಾಯ್ಸ್ ನ ಚೇಂಜ್ ಮಾಡು ಅಂತ ಹೇಳಕ್ಕೆ ಅನ್ನೋ ರೀತಿನಲ್ಲಿ ಅದೇ ರೀತಿ ಹಾಡಿದ್ಯಾ. ಐ ಆಮ್ ಸೋ ಪ್ರೌಡ್ ಆಫ್ ಯು. ತುಂಬಾ ಚೆನ್ನಾಗಿದೆ. ಅಂಡ್ ರಚಿತಾರಾಮ್, ಶಿ ಇಸ್ ಅ ಗ್ರೇಟ್ ಫ್ರೆಂಡ್ ನನಗೆ. ವೆರಿ ಮನಸ್ಸಿಗೆ ತುಂಬಾ ಹತ್ತಿರವಾದವರು. ಅವ್ರ ಸಿನಿಮಾ ಅಂದಾಗ ನಾನು ಸ್ಪೆಷಲ್ ಆಗಿ ಯೋಚನೆ ರಾಮ್ ಅವ್ರಿಗೆ ಸಾಂಗ್ ಮಾಡ್ತಾ ಇದೀನಿ, ಇನ್ನೂ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ. ಇದಕ್ಕೆ ಹಿಂದೆ ಇದು ಅಯ್ಯೋ ಶಿವನೇ ಸಾಂಗ್ ಮಾಡಿದ್ವಿ ಕಲ್ಟಲ್ಲಿ. ಅದಕ್ಕೆ ರಾಮ್ ಅವ್ರು ಬೈತಾ ಇದ್ರು, ಅರ್ಜುನ್ ನಿಮ್ ಎಲ್ಲಿ ನನಗ್ ಸಾಂಗ್ ಮೇಡಮ್ ನಿಮ್ಗೆ ಮೇಡಮ್ ಸಾಂಗ್ ಮಾಡಿದ್ರು ಅಂದ್ರೆ, ಇಲ್ಲ ನಾನು ಅದ್ರಲ್ಲಿ ಇಲ್ಲ ಆಕ್ಟಿಂಗ್ ಮಾಡಿಲ್ಲ ಅಂತ ಹೇಳಿದ್ರು. ಅಯ್ಯೋ ನಂಗೆ ಗೊತ್ತಿಲ್ಲ ನೀವೇ ಹೇಳ್ತೀರಾ ಅಂತ ಅನ್ಕೊಂಡಿದ್ದೆ ಅಂತ. ಸೊ ಒಂದ್ ಸ್ಪೆಷಲ್ ಕಾಳಜಿ ಇರುತ್ತೆ ಮೇಡಮ್ ನೀವು ಯಾವಾಗ್ಲೂ ಹಾಡಲ್ಲಿದ್ದಾಗ. ಅಂಡ್ ಯು ಆರ್ ಲುಕಿಂಗ್ ಆಸ್ ಕ್ಯೂಟ್ ಆಸ್ ಆಲ್ ಟೈಮ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ. ಅಂಡ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗಿನ ಹೆಚ್ಚಾಗಿ ತಮಗೆ ದುಡ್ಡು ತಾಯಿ ಲಕ್ಷ್ಮಿ ಒಲಿಲಿ ನಿಮ್ಗೆ ಅಂತ ನಾನು ಕೇಳ್ಕೊತೇನೆ. ಬಹಳ ಕಷ್ಟಪಟ್ಟು ಪ್ರತಿಯೊಂದು ವಿಷಯನೂ ಮಾಡಿದಿರಾ. ಅಂಡ್ ಯಾರ ಮನಸ್ಸು ನೋಯಿಸದೆ ತುಂಬಾ ಒಂದು ಸಾಫ್ಟ್ ಸ್ಪೋಕನ್ ಪ್ರೊಡ್ಯೂಸರ್ ನೀವು. ನಿಮ್ಗೆ ಒಳ್ಳೇದಾಗಬೇಕು ಸರ್, ನಿಮ್ಗೆ ಒಳ್ಳೇದಾದ್ರೆ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಅಂಡ್ ನಿಮ್ ಜೊತೆಲಿ ಮಹೇಶ್ ಅವ್ರು ಇರೋದು ಒಂದು ದೊಡ್ಡ ಸ್ಟ್ರೆಂತ್. ಬಿಕಾಸ್ ಮಹೇಶ್ ಬಂದು ಎಷ್ಟೇ ಒಂದ್ ದೊಡ್ಡ ಹಿಟ್ ಕೊಟ್ಟಿರೋ ಡೈರೆಕ್ಟರ್ ಆದ್ರೂ ಈ ಸಿನಿಮಾನು ಅದೇ ರೀತಿ ಮಾಡ್ಬೇಕು, ಪ್ರತಿ ಇಂಚು ಚೆನ್ನಾಗಿ ಬರ್ಬೇಕು ಅಂತ ಹಾಡ್ದು ಅಷ್ಟೇ ಸುಮಾರು ಡಿಸ್ಕಷನ್ ಮಾಡ್ತಿರ್ತೀವಿ. ಇವೆಲ್ಲ ಕೋರಸ್ ಬಂತಲ್ಲ, ಮಕ್ಕಳ ಕೋರಸ್. ಆ ಮಕ್ಕಳ ಕೋರಸ್ ನಾವು ಮಾಡಿದಾಗ ಮೊನ್ನೆವರೆಗೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಒಂದು 60 ಜನ ಮಕ್ಳು ಹಾಕಿದೀನಿ ಸರ್, ನನ್ಗೆ 60 ಜನ ತರ ಕೇಳಿಸ್ತಾ ಇಲ್ಲ ಸರ್ ಅಂತ ಕೊನೆವರೆಗೂ ಈ ಸ್ಪೋಕ್ ಟು ಮೀ. ಅದ್ ಬರೋವರೆಗೂ ಅವ್ರು ಬಿಡದೆ ಅದನ್ನ ಫಾಲೋ ಮಾಡಿಸಿ ಇವತ್ತು ಸ್ಕ್ರೀನ್ ಮೇಲೆ ಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೋಡೋದು ಬಹಳ ಖುಷಿ ಆಗ್ತಾ ಇದೆ. ಮಹೇಶ್, ಥ್ಯಾಂಕ್ ಯು. ಅಂಡ್ ಇನ್ಯಾವ ಸರ್, ಥ್ಯಾಂಕ್ ಯು. ತಾವು ಬಂದು ದೊಡ್ಡ ಮಾತಾಡಿದ್ವಿ, ಅದೇ ಒಂದು ದೊಡ್ಡ ಆಶೀರ್ವಾದ. ಸತೀಶ್ ಸರ್, ಆಲ್ ದಿ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಈ ಸಿನಿಮಾ ಕೂಡ ಆಗ್ಲಿ. ಯಾರ್ದನ್ನ ಹೆಸರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಮಾಧ್ಯಮದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.